don't take shit. I got no love for the fakeness. If you wanna play tough, I wanna hate this. I wanna show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do is so instinctive, it's a passion. Every word I move is so descriptive like an adjective. I got a pen, red out, dance, people with that. Me, I'm negative, you should be getting after it. I got facts over tracks, this and that, spitting slow. ಲೋಕಪಾವನಿ ಚಾಕಿ ಕೇಂದ್ರದ ಮೂಲಮಂತ್ರ ಅತ್ಯುತ್ತಮ ಗುಣಮಟ್ಟವೇ ನಮ್ಮ ಧ್ಯೇಯ. ನಮಸ್ತೆ, ನಾನು ನವೀನ್ ಸಂಗಾಪುರ ಲೋಕಪಾವನಿ ಚಾಕಿ ಸೆಂಟ್ರಿಂದ ಮಾತಾಡ್ತಾ ಇದ್ದೀನಿ. ವಿಡಿಯೋ ಮಾಡಿ ಸಾಕಷ್ಟು ದಿವಸ ಆಯಿತು. ಸಾಕಷ್ಟು ಬೆಳೆಗಾರರು ಮುಖ್ಯವಾಗಿ ಈ ಆಷಾಢದ ಗಾಳೀಲಿ ಈ ಥಂಡಿ ಗಾಳಿ, ಕೆಲವು ಕಡೆ ಥಂಡಿ ಗಾಳಿ ಬೀಸ್ತಾ ಇದೆ, ಕೆಲವು ಕಡೆ ಬರಗಾಳಿ ಬೀಸ್ತಾ ಇದೆ. ಈ ಗಾಳಿಯ ಸಮಯದಲ್ಲಿ ತುಂಬ ಜನ ಬೆಳೆಗಾರರು ಬೆಳೆನ ಕಳ್ಕೊತಾ ಇದ್ದಾರೆ. ಕಾರಣ ಹುಳು ಅನ್ಈಕ್ವಲ್ಸ್ ಬರುತ್ತೆ ಮತ್ತು ಅದು ಹಾಲು ತೊಂಡೆಗೆ ಸುತ್ತಾಗುತ್ತೆ, ಕೆಲವು ಕಡೆ ಸಪ್ಪೆ ರೋಗಕ್ಕೆ ಸುತ್ತಾಗ್ತಾ ಇದೆ ಅನ್ನೋದು ನನಗೆ ಮಾಹಿತಿ ಬರ್ತಾ ಇದೆ. ಈಗ ನೋಡಿ, ಇದು 650 ಮೊಟ್ಟೆ ನಾನು ಈ ಶೆಡ್ಡಲ್ಲಿ ಇಟ್ಟಿರುವಂಥದ್ದು. 650 ಮೊಟ್ಟೆಯಲ್ಲಿ ನಾನೀಗ ಸರಾಸರಿ ಒಂದು 700-725 kg ಗೂಡನ್ನ ನಿರೀಕ್ಷೆ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ಬೆಡ್ಡನ್ನೆಲ್ಲ ನೋಡ್ಬೋದು. ಬೇಕಾದರೆ ಹುಳ ಎಷ್ಟು ಆರೋಗ್ಯವಾಗಿದೆ. ಇವತ್ತು 5ನೇ ದಿವಸ, ಬಹುಶಃ ನಾಳೆ ಸಂಜೆ ನಾನು ಸ್ಯಾಂಪಲ್ ನೋಡ್ಬೋದು. ನಾಡಿದ್ದು ಚಂದ್ರ ಕೆಡಿಸ್ಕೊಳತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಸಕ್ಸಸ್ಫುಲ್ಲಾಗಿ ನಾವು ಹಾರ್ವೆಸ್ಟ್ ಮಾಡೋಕ್ಕಾದರೆ ಪ್ರತಿಯೊಬ್ಬರು ಹಾರ್ವೆಸ್ಟ್ ಮಾಡ್ಬೋದು. ಇದರಲ್ಲಿ 2 ಸಮಸ್ಯೆ ಇದೆ. ಏನು? ಒಂದು, ಪ್ರಾಪರ್ ಡಿಸ್ಇನ್ಫೆಕ್ಷನ್ ಇಲ್ಲ. ಪ್ರಾಪರ್ ಡಿಸ್ಇನ್ಫೆಕ್ಷನ್ ಇಲ್ಲದೆ ಇರುವಂಥದ್ದು ದೊಡ್ಡ ಸಮಸ್ಯೆ. ಮತ್ತು ತೇವಾಂಶ, ಯಾವ ಕಾರಣಕ್ಕೂ ಬೆಡ್ಡಲ್ಲಿ ತೇವಾಂಶನ ಮೈಂಟೈನ್ ಮಾಡಬೇಕು. ಮಳೆ ಊದಾಗ ಅಥವಾ ಇಬ್ಬನಿ ಇದ್ದಾಗ ಅಥವಾ ಸಣ್ಣ ತುಂತುರು ಮಳೆಯನೇ ಆದಾಗ ಆ ಸೊಪ್ಪನ್ನು ದಯವಿಟ್ಟು ಹುಳುಗಳಿಗೆ ಕೊಡಬೇಡಿ. ತೋಟದಲ್ಲೇ ಸೊಪ್ಪು ಡ್ರೈ ಆದಮೇಲೆ ಕತ್ತರಿಸಿ ತಂದು ಅದನ್ನು ರೇಷ್ಮೆ ಹುಳುಗಳಿಗೆ ಕೊಡಿ. ರೇಷ್ಮೆ ಹುಳುಗಳಿಗೆ ನೀರಿರುವಂಥ ಸೊಪ್ಪನ್ನು ತಿಂದು ಜೀರ್ಣಿಸ್ಕೊಳ್ಳುವಂಥ ಮೆಕ್ಯಾನಿಸಮೇ ಇಲ್ಲ. ನಮಗೆ ವ್ಯಾವಹಾರಿಕವಾಗಿ ಅನುಕೂಲ ಆಗುತ್ತೆ. ಮಳೆ ಬಂದಾಗ ಬೆಳಗ್ಗೆಯಿಂದ ಸಂಜೆವರೆಗೆ ಒಂದೊಂದು ಸಲ ಕೆಲವು ಕಡೆ ಜಿಡಿ ಇದೆ. ಆ ಜಿಡಿಯ ಸಮಯದಲ್ಲಿ ನೀವು ನಿರ್ವಹಣೆ ಮಾಡೋಕ್ಕಾಗದೇ ಇದ್ದಾಗ ಈ ಥರ ಸಮಸ್ಯೆ ಆಗುತ್ತೆ. ಅದಕ್ಕೆ ನನ್ನ ಸಲಹೆ ಏನು ಅಂದರೆ, ಸಂಜೆ ಕಟ್ ಮಾಡಿ ಸೊಪ್ಪನ್ನು ಬೆಳಿಗ್ಗೆ ಕೊಡಿ. ಈಗ ವಾತಾವರಣದಲ್ಲಿ ವಿಪರೀತ ತೇವಾಂಶ ಇದೆ. ಆ ತೇವಾಂಶ ಕಮ್ಮಿ ಆಗಬೇಕು ಅಂದರೆ ಸಂಜೆ ಕಟ್ ಮಾಡಿ ಸೊಪ್ಪನ್ನ ಬೆಳಿಗ್ಗೆ ಕೊಡಿ, ಬೆಳಿಗ್ಗೆ ಕಟ್ ಮಾಡಿ ಸೊಪ್ಪನ್ನ ಸಂಜೆ ಕೊಡಿ. ಮತ್ತು ಬೆಡ್ಡನ್ನು ಚೆನ್ನಾಗಿ ಡ್ರೈ ಮಾಡಿ ಸುಣ್ಣನ ಯಥೇಚ್ಛವಾಗಿ ಬಳಸಿ. ಜ್ವರದಿಂದ ಇದ್ದಾಗ ಕಾಲಕ್ಕೆ ತಕ್ಕಂತೆ, ಉದಾಹರಣೆಗೆ ಈ ಕಾಲದಲ್ಲಿ ಹಾಲು ತೊಂಡೆ ಮತ್ತು ಸಪ್ಪೆ ರೋಗ ಇರೋದ್ರಿಂದ ಎ ಪೌಡರ್, ವಿಜೇತ ಅಥವಾ ಅಂಕುಶ್ ಈ ಥರ ಅಂದರೆ ವೈರಲ್ ಬ್ಯಾಕ್ಟೀರಿಯಲ್ ರೋಗಗಳನ್ನ ತಡೆ ಹಿಡಿಯುವಂಥ ಔಷಧಿಗಳನ್ನ, ಪೌಡ್ರ್ಗಳನ್ನ ಬೆಡ್ ಮೇಲೆ ಸಿಂಪಡಣೆ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ರೇರಿಂಗ್ ಹೌಸ್ ಸುತ್ತ, ರೇರಿಂಗ್ ಹೌಸ್ ಒಳಗೆ, ಇಡೀ ರೇರಿಂಗ್ ಹೌಸ್ನೇ ಕಂಪ್ಲೀಟ್ ಔಷಧಿಲಿ ಎತ್ತದಷ್ಟು ಕ್ಲೀನಾಗಿ ನೀವು ಔಷಧಿ ಹೊಡಿಲಿಲ್ಲ ಅಂದರೆ ಆ ರೋಗಾಣುನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮತ್ತು ಗಾಳಿ ಸಿಕ್ಕಾಪಟ್ಟೆ ರಭಸವಾಗಿ ಬೀಸೋದ್ರಿಂದ ರೋಗಾಣುಗೆ ಎಲ್ಲ ಕಡೆ ಹರಡ್ಬಿಡುತ್ತೆ. ಆ ರೋಗಾಣುಗಳ ಹರಡುವಿಕೆನ ನೀವು ತಡಿಬೇಕು ಅಂದರೆ ಚೆನ್ನಾಗಿ ಔಷಧಿ ಹೊಡೆದಿರಬೇಕು. ಉಳು ಮನೆ ಸುತ್ತಮುತ್ತ ಆ ಉಳಿದು ಬೆಡ್ಡನ್ನ ಕಸನ ಹಾಕಬಾರ್ದು. ಪ್ರಮುಖವಾಗಿ ಗಾಳಿ ಯಾವ ದಿಕ್ಕಿಂದ ಬೀಸುತ್ತೆ ಆ ದಿಕ್ಕಿಂದ ಕಸಗಳನ್ನ ಹಾಕಬಾರ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಉಳು ಮನೆ ಪಕ್ಕ ಕಸ ಹಾಕೋದೇ ಮೊದಲನೇ ತಪ್ಪು. ಅದನ್ನು ಆದಷ್ಟು ದೂರದಲ್ಲೇ ಕಾಂಪೋಸ್ಟ್ ಗುಂಡಿಲಿ ಹಾಕುವಂಥ ಅಭ್ಯಾಸ ಬೆಳೆಸ್ಕೋಬೇಕು. ಮತ್ತು ಪ್ರಮುಖವಾಗಿ ಸೆಕೆಂಡ್ರಿ ಕಂಟಾಮಿನೇಷನ್ ಆಗದಂಗೆ ನೀಟಾಗಿ ಉಳು ಮನೆಗೆ ಬರುವಂಥವ್ರು ಕೈಕಾಲು ತೊಳೆದು ನೀಟಾಗಿ ಬರುವಂಥದ್ದು, ಇದನ್ನೆಲ್ಲ ಪ್ರತಿಯೊಬ್ಬರನ್ನು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ವಾಸದ ಮನೆಗಳನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು. ಡೆಕಾಲಲ್ಲಿ ನೆಲನ ಒರೆಸ್ಕೊಳ್ಳುವಂಥದ್ದು, ಮತ್ತೊಂದು ಮಗದೊಂದು ಈ ಥರದ್ದು ಮಾಡಲೇಬೇಕು. ಉಳು ಮನೆಯಲ್ಲಿ ಎಷ್ಟು ರೋಗಾಣು ಇರುತ್ತೋ, ಉದಾಹರಣೆಗೆ ಉಳು ಮನೆಯಲ್ಲಿ 100 ರೋಗಾಣುಗಳಿದ್ದರೆ ವಾಸದ ಮನೆಯಲ್ಲಿ ಒಂದು 65-70% ರೋಗಾಣುಗಳು ಇದ್ದೇ ಇರುತ್ತೆ. ಅದನ್ನು ನಾವು ಶುದ್ಧವಾಗಿ ಇಟ್ಕೋಬೇಕು. ಒಂದ್ಸಲಿ ಡಿಸ್ಇನ್ಫೆಕ್ಷನ್ ಒಂದು ಮಾಡಿದ್ರೆ, ಸೊಪ್ಪಿನ ಗುಣಮಟ್ಟ ಒಂದು ನೀಟಾಗಿ ಮೈಂಟೈನ್ ಮಾಡಿದ್ರೆ ಉಳು ಮೇಯಿಸೋದು ಭಾರಿ ಸರಾಗ. ಆ್ಯಕ್ಚುಲಿ ನೀವೆಲ್ಲ ನೋಡ್ತಾ ಇದ್ರಲ್ಲ, ಇವರೆಲ್ಲ ನಮ್ಮ ಬಿಹಾರಿ ಸ್ನೇಹಿತರು, ಬಿಹಾರಿ ಮಕ್ಕಳು. ಅವರು ರೇಷ್ಮೆ ಉಳುನೇ ಕಣ್ಣಲ್ಲಿ ನೋಡಿಲ್ಲ, ಆದರೂ ಸಕ್ಸಸ್ಫುಲ್ಲಾಗಿ ಬೆಳೆ ಮಾಡ್ತಾರೆ ಅಂದರೆ ಸೈನ್ಸ್ ಅಷ್ಟೇ ಅದು. ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಅವ್ರಿಗೇನು ನಾವು ತರಬೇತಿ ಕೊಟ್ಟಿರ್ತೀವಿ ಆ ಥರ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ತುಂಬ ಜ್ಞಾನ ಬೇಕು ಅಂತೇನಿಲ್ಲ, ಕಾಮನ್ ಸೆನ್ಸ್ ಬೇಕು ಮತ್ತು ಶ್ರದ್ಧೆ ಬೇಕು. ಶ್ರದ್ಧೆಯಿಂದ ವಿಜ್ಞಾನಿಗಳು ಏನು ಹೇಳ್ತಾರೆ ಅದನ್ನು ಪ್ರತಿಯೊಂದನ್ನು ಪಾಲಿಸಿದ್ರೆ ಖಂಡಿತವಾಗ್ಲೂ ಅದಾಗುತ್ತೆ. ಮತ್ತು ಉಳು ಕೊನೆಯ ಹಂತದಲ್ಲಿ ನಾವೇನು ಮಾಡ್ತೀವಿ, ಈ 4 ದಿವಸ ಆದಮೇಲೆ ಚಿಗುರನ್ನ ಈ ಸಮಯದಲ್ಲಿ ಕೊಡೋದು ಒಳ್ಳೆಯದಲ್ಲ. ಅದರಿಂದ ಒಂದು ಅರ್ಧ ಅಡಿ ಅಥವಾ 1 ಅಡಿಯಷ್ಟು ಚಿಗುರನ್ನ ಮೇಲೆ ತೆಗೆದುಬಿಡ್ತೀವಿ, ಅಥವಾ ಚಿಗುರು ಚಿವುಟೋದು ಅಂತ ಕರಿತೀವಿ. ಇದು ನಮ್ಮದು ದೊಡ್ಡ ಪ್ರಮಾಣದಲ್ಲಿ ಉಳು ಮೇಯಿಸೋದ್ರಿಂದ ನಾವು ತೋಟದಲ್ಲಿ ತೆಗಿಯೋಕ್ಕಾಗಿಲ್ಲ, ಇಲ್ಲಿ ನಾವು ಕತ್ರಿಲಿ ತೆಗಿತಾ ಇದ್ದೀವಿ. ಅದನ್ನು ಕುರಿಗಳಿಗೂ ಹಸುಗಳಿಗೂ ನಾವು ಬಳಸ್ಕೊತೀವಿ. ಅದೇ ನೀವು ಫಾರ್ಮರ್ಸು ಅದು 4ನೇ ಜ್ವರದಿಂದ ಎದ್ದು 1 ಮೇವು 2 ಮೇವು ಆದಾಗ
ಮೇಲ್ಗಡೆ ಸುಳಿನ ಒಂದು 2ರಿಂದ 3 ಎಲೆನ ಚಿವುಟು ಬಿಸಾಕ್ಬಿಟ್ರೆ, 1 ದಿನ 2 ದಿನ ಆದಮೇಲೆ ಕೊಟ್ಟರೆ ಅದು ತೇವಾಂಶನ ಸ್ವಲ್ಪ ಕಮ್ಮಿ ಮಾಡುತ್ತೆ. ಈ ಸಮಯದಲ್ಲಿ ಇಡೀ ವಾತಾವರಣದಲ್ಲಿ ಭಯಂಕರ ತೇವಾಂಶ ಇರೋ ಸಮಯದಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ. ನೀವು ಕೇಳ್ಬೋದು ಇಷ್ಟೊಂದು ಯಾಕೆ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೀರಿ ಅಂತ. ಯಾಕೆಂದರೆ ರಭಸವಾಗಿ ಥಂಡಿ ಗಾಳಿ ಬೀಸ್ತಾ ಇದೆ ಮತ್ತು ಇಲ್ಲಿ ಮನೆ ಒಳಗೆ ಸೋಫೋಕೇಶನ್ ಇಲ್ಲ. ಅದರ ಅರ್ಥ ಅದಕ್ಕೆ ಗಾಳಿ ಎಷ್ಟು ಬೇಕೋ ಅಷ್ಟು ಸಂದಿಲೇ ಬರ್ತಾ ಇದೆ. ಅದರಿಂದ ನಾವು ಇದನ್ನು ಕ್ಲೋಸ್ ಮಾಡಿದ್ದೀವಿ ಅಷ್ಟೇ. ಅದೇ ನೀವು ಸಮ್ಮರಲ್ಲಿ ಏನು ಮಾಡಬೇಕು, ಉಲ್ಟಾ ಮಾಡಬೇಕು, ಕಂಪ್ಲೀಟ್ ಓಪನ್ ಮಾಡಬೇಕು. ನೀವು ಹೊರಗಡೆಯಿಂದ ಸ್ಪ್ರಿಂಕ್ಲರ್ನ ಜನರೇಟ್ ಮಾಡಿ ಫಾಗರ್ ಹಾಕಿ ಆ ಥಂಡಿ ಗಾಳಿ ಒಳಗಡೆ ಬರೋಂಗೆ ಮಾಡ್ಕೋಬೇಕು. ಮತ್ತು ವಿಂಟರಲ್ಲಿ ಏನಾಗುತ್ತೆ, ವಿಪರೀತ ತೇವಾಂಶ ಬಿದ್ದೋಗುತ್ತೆ. ಆ ಟೈಮಲ್ಲಿ ಹ್ಯೂಮಿಡಿಫೈರ್ ಹಾಕೊಂಡು ಅಥವಾ ಫಾಗರ್ ಹಾಕೊಂಡು ತೇವಾಂಶನ ರೈಸ್ ಮಾಡುವಂಥ ವ್ಯವಸ್ಥೆನೇ ಮಾಡ್ಕೋಬೇಕು. ಹುಳು ಸಾಕೋದ್ರಲ್ಲಿ ಖಂಡಿತವಾಗಲೂ ಆದಾಯ ಇದೆ. ಇವತ್ತು 800 ರೂಪಾಯಿ ಆವರೇಜ್ ಪ್ರೈಸ್ ಇದೆ. ಇನ್ನೊಂದು ಜಾಸ್ತಿ ಆಗುತ್ತೆ ಅನ್ನೋ ವದಂತಿಗಳಿದೆ. 800 ರೂಪಾಯಿ ಒಂದು ಬಂಗಾರದಂಥ ಒಂದು ಬೆಲೆ. 650 ಮೊಟ್ಟೆ, ಒಂದು 700-750 kg ಬೆಳಿತೀವಿ. ಒಂದು 700 kg ಅಂತೂ ಬರುತ್ತೆ. 800 ರೂಪಾಯಿ ಅಂದರೆ 8-7-56, ಒಂದು 5-5 ಲಕ್ಷ ರೂಪಾಯಿ ದುಡ್ಡು ಬರುತ್ತೆ. ಎಂಟೈರ್ ಬೆಳೆಗೆ ನಾನೊಂದು 2.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಇದಕ್ಕಿಂತ ಸಂಪಾದನೆ ಎಲ್ಲಿದೆ ಸ್ನೇಹಿತರೆ? ದಯವಿಟ್ಟು ಅದನ್ನು ಸೀರಿಯಸ್ ಆಗಿ ಪರಿಗಣಿಸಿ. ಕ್ರಾಪ್ ಮಾಡಬೇಕು. ಮುಖ್ಯವಾಗಿ ಒಳ್ಳೆ ಚಾಕಿ ಸೆಂಟ್ರಿಂದ ಒಳ್ಳೆ ಹುಳು ತಗೊಳ್ಳಿ, ನೀಟಾಗಿ ಬೆಳೆ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಲೋಕಪಾವನಿ ಚಾಕಿ ಕೇಂದ್ರದ ಮೂಲಮಂತ್ರ ಅತ್ಯುತ್ತಮ ಗುಣಮಟ್ಟವೇ ನಮ್ಮ ಧ್ಯೇಯ.